ಸೌಜನ್ಯ ಹೋರಾಟಗಾರ ಮಹೇಶ್ ಶೆಟ್ಟಿಗೆ ಖಾಕಿ ನೋಟಿಸ್ ಕೊಟ್ಟಿದೆ. ಮಹೇಶ್ ಶೆಟ್ಟಿ ತಿಮರೋಡಿಗೆ ಸಂಕಷ್ಟದ ಮೇಲೆ ಸಂಕಷ್ಟ. ತಿಮರೋಡಿಗೆ ನೋಟಿಸ್ ಕೊಟ್ಟಿರುವಂತಹ ಖಾಕಿ ಪಡೆ. ಮಹೇಶ್ ಶೆಟ್ಟಿ ತಿಮರೋಡಿಗೆ ಸಂಕಷ್ಟದ ಮೇಲೆ ಸಂಕಷ್ಟ. ಒಂದು ಬಾರಿ ಬಂಧನ ಆಯಿತು, ಅದಾದ ನಂತರ ಮತ್ತೆ ನೋಟಿಸ್ ದೇ ಕಾಟ. ತಿಮರೋಡಿಗೆ ಗಡಿಪಾರು ಕಂಟಕವಾಗುತ್ತಾ? ಜಿಲ್ಲೆಯ ಶಾಂತಿಗೋಸ್ಕರ ಪೊಲೀಸ್ ವರಿಷ್ಠಾಧಿಕಾರಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದು. ತಿಮರೋಡಿ ಸೇರಿದಂತೆ 36 ಮಂದಿಗೆ ಗಡೀಪಾರು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಿಮರೋಡಿಗೆ ಖಾಕಿ ನೋಟಿಸ್ ಅನ್ನು ಕೊಟ್ಟಿದೆ. ಸೌಜನ್ಯ ಹೋರಾಟಗಾರ ಮಹೇಶ್ ಶೆಟ್ಟಿಗೆ ಖಾಕಿ ನೋಟಿಸ್. ಮಹೇಶ್ ಶೆಟ್ಟಿ ತಿಮರೋಡಿಗೆ ಸಂಕಷ್ಟದ ಮೇಲೆ ಸಂಕಷ್ಟ. ತಿಮರೋಡಿಗೆ ಗಡೀಪಾರು ಕಂಟಕ ಎದುರಾಗಿದೆ. ಜಿಲ್ಲೆಯ ಶಾಂತಿಗೋಸ್ಕರ ಪೊಲೀಸ್ ವರಿಷ್ಠಾಧಿಕಾರಿ ಕಟ್ಟುನಿಟ್ಟಿನ ಕ್ರಮ. ಮಹೇಶ್ ಶೆಟ್ಟಿ ತಿಮರೋಡಿ ಸೇರಿದಂತೆ ಅನೇಕ 36 ಜನರ ಮೇಲೆ ಗಡೀಪಾರು ಈ ಹಿಂದಿನಿಂದಲೇ ಒಂದು ಪಟ್ಟಿ ಬಿಡುಗಡೆಯಾಗಿತ್ತು. ನಿಮ್ಮನ್ನು ಯಾಕೆ ಗಡೀಪಾರು ಮಾಡಬಾರದು, ಬಂದು ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಹೇಳಿ ಎಲ್ಲರಿಗೂ ಕೂಡ ನೋಟಿಸ್ ಕೊಡಲಾಗಿತ್ತು. ಆ ಸಂದರ್ಭದಲ್ಲಿ ಒಂದಷ್ಟು ವಿವಾದಗಳು ಕೂಡ ಆಗಿತ್ತು. ಸೌಜನ್ಯ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಪೊಲೀಸ್ ಇಲಾಖೆ ಮಾಡ್ತಾ ಇರತಕ್ಕಂತಹ ಒಂದು ತರಹದ ಷಡ್ಯಂತ್ರ. ಸೊ ನಮ್ಮನ್ನು ಗಡೀಪಾರು ಮಾಡುವ ಮುಖೇನ ಸೌಜನ್ಯ ಹೋರಾಟವನ್ನು ಹತ್ತಿಕ್ಕಬೇಕು, ಜೊತೆಗೆ ಹೋರಾಟಗಾರರ ಶಕ್ತಿಯನ್ನು ಕುಂದಿಸಬೇಕು ಎನ್ನುವಂಥ ಹುನ್ನಾರ ಮಾಡ್ತಾ ಇದೆ ಇಲಾಖೆ ಅಂತೇಳಿ ಪೊಲೀಸ್ ಇಲಾಖೆಯ ವಿರುದ್ಧವೇ ಕಿಡಿಕಾರಿದ್ರು ಸೌಜನ್ಯ ಪರ ಹೋರಾಟಗಾರರು. ಆದರೆ ಯಾವಾಗ ಧರ್ಮಸ್ಥಳದ ಪರ ಹೋರಾಟಗಳು ತೊಡಗ್ತೋ, ಯಾವಾಗ ಹೆಣಹೂತ ಪ್ರಕರಣ ಅತ್ಯಂತ ವೇಗವಾಗಿ ಮುನ್ನೆಲೆಗೆ ಬಂತೋ, ಅದಾದ ನಂತರ ಗಡೀಪಾರು ಪಟ್ಟಿಯನ್ನು ಸುಮ್ಮನೆ ಇಟ್ಕೊಂಡ್ರೆ ಪ್ರಯೋಜನ ಇಲ್ಲ, ಅದನ್ನು ಪ್ರಾಯೋಗಿಕವಾಗಿ ತಂದು ಇವ್ರನ್ನೆಲ್ಲ ಸ್ವಲ್ಪ ಜಿಲ್ಲೆಯಿಂದ ಹೊರಗಿಟ್ಟರೆ ಮಾತ್ರ ಇಲ್ಲಿ ಶಾಂತಿ ಲಭಿಸಬಹುದು ಅನ್ನುವಂತಹ ಕಾರಣವನ್ನು ಮುಂದಿಟ್ಟುಕೊಂಡಿದ್ದಾರೆ. ಈಗ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಗಡೀಪಾರು ಅನಿವಾರ್ಯ. ತಿಮರೋಡಿಗೆ ಗಡೀಪಾರು ಕಂಟಕ ಎದುರಾಗಿದೆ. ಸೊ ಜಿಲ್ಲೆಗೆ ಶಾಂತಿ ಸಿಗಬೇಕು ಅಂತ ಹೇಳಿದ್ರೆ ಗಡೀಪಾರು ಆಗಬೇಕು. ತಿಮರೋಡಿ ಸೇರಿದಂತೆ 36 ಮಂದಿಗೆ ಗಡೀಪಾರು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ತಿಮರೋಡಿಗೆ ಖಾಕಿ ನೋಟಿಸನ್ನು ಕೊಟ್ಟಿರುವಂತಹದ್ದು. ಸೊ ತಿಮರೋಡಿ ಗಡೀಪಾರು ಆಗ್ತಾರಾ? ಈ ಹಿಂದಿನಿಂದಲೂ ಕೂಡ ಸಾಕಷ್ಟು ವಿರೋಧತೆಗಳು ಕೂಡ ಇತ್ತು ಗಡೀಪಾರು ವಿಚಾರವಾಗಿ. ಸೊ ಮತ್ತೀಗೇನಾದರೂ ಗಡೀಪಾರು ಆಗಲೇಬೇಕು ಅಂತ ಹೇಳಿ ಏನಾದರೂ ಖಾಕಿ ನಿರ್ಧಾರ ಮಾಡಿದ್ರೆ ನಿಜಕ್ಕೂ ಕೂಡ ಧರ್ಮಸ್ಥಳದಲ್ಲಿ ಮತ್ತೊಂದು ಹೋರಾಟ, ಮತ್ತೊಂದು ಪ್ರತಿಭಟನೆಗೆ ಸಾಕ್ಷಿಯಾಗುತ್ತಾ ಧರ್ಮಸ್ಥಳ ಎನ್ನುವಂತಹದ್ದೇ ವಿಚಾರ. ಸೌಜನ್ಯ ಹೋರಾಟಗಾರ ಮಹೇಶ್ ಶೆಟ್ಟಿಗೆ ಖಾಕಿ ನೋಟಿಸ್ ಕೊಟ್ಟಿದೆ. ಮಹೇಶ್ ಶೆಟ್ಟಿ ತಿಮರೋಡಿಗೆ ಸಂಕಷ್ಟದ ಮೇಲೆ ಸಂಕಷ್ಟ. ತಿಮರೋಡಿಗೆ ನೋಟಿಸ್ ಕೊಟ್ಟಿರುವಂತಹ ಖಾಕಿ ಪಡೆ. ಮಹೇಶ್ ಶೆಟ್ಟಿ ತಿಮರೋಡಿಗೆ ಸಂಕಷ್ಟದ ಮೇಲೆ ಸಂಕಷ್ಟ. ಒಂದು ಬಾರಿ ಬಂಧನ ಆಯಿತು, ಅದಾದ ನಂತರ ಮತ್ತೆ ನೋಟಿಸ್ ದೇ ಕಾಟ. ತಿಮರೋಡಿಗೆ ಗಡೀಪಾರು ಕಂಟಕವಾಗುತ್ತಾ? ಜಿಲ್ಲೆಯ ಶಾಂತಿಗೋಸ್ಕರ ಪೊಲೀಸ್ ವರಿಷ್ಠಾಧಿಕಾರಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದು. ತಿಮರೋಡಿ ಸೇರಿದಂತೆ 36 ಮಂದಿಗೆ ಗಡೀಪಾರು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಿಮರೋಡಿಗೆ ಖಾಕಿ ನೋಟಿಸ್ ಅನ್ನು ಕೊಟ್ಟಿದೆ. ಸೌಜನ್ಯ ಹೋರಾಟಗಾರ ಮಹೇಶ್ ಶೆಟ್ಟಿಗೆ ಖಾಕಿ ನೋಟಿಸ್. ಮಹೇಶ್ ಶೆಟ್ಟಿ ತಿಮರೋಡಿಗೆ ಸಂಕಷ್ಟದ ಮೇಲೆ ಸಂಕಷ್ಟ. ತಿಮರೋಡಿಗೆ ಗಡೀಪಾರು ಕಂಟಕ ಎದುರಾಗಿದೆ. ಜಿಲ್ಲೆಯ ಶಾಂತಿಗೋಸ್ಕರ ಪೊಲೀಸ್ ವರಿಷ್ಠಾಧಿಕಾರಿ ಕಟ್ಟುನಿಟ್ಟಿನ ಕ್ರಮ. ಮಹೇಶ್ ಶೆಟ್ಟಿ ತಿಮರೋಡಿ ಸೇರಿದಂತೆ ಅನೇಕ 36 ಜನರ ಮೇಲೆ ಗಡೀಪಾರು ಈ ಹಿಂದಿನಿಂದಲೇ ಒಂದು ಪಟ್ಟಿ ಬಿಡುಗಡೆಯಾಗಿತ್ತು. ನಿಮ್ಮನ್ನು ಯಾಕೆ ಗಡೀಪಾರು ಮಾಡಬಾರದು, ಬಂದು ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಹೇಳಿ ಎಲ್ಲರಿಗೂ ಕೂಡ ನೋಟಿಸ್ ಕೊಡಲಾಗಿತ್ತು. ಆ ಸಂದರ್ಭದಲ್ಲಿ ಒಂದಷ್ಟು ವಿವಾದಗಳು ಕೂಡ ಆಗಿತ್ತು. ಸೌಜನ್ಯ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಪೊಲೀಸ್ ಇಲಾಖೆ ಮಾಡ್ತಾ ಇರತಕ್ಕಂತಹ ಒಂದು ತರಹದ ಷಡ್ಯಂತ್ರ. ಸೊ ನಮ್ಮನ್ನು ಗಡೀಪಾರು ಮಾಡುವ ಮುಖೇನ ಸೌಜನ್ಯ ಹೋರಾಟವನ್ನು ಹತ್ತಿಕ್ಕಬೇಕು, ಜೊತೆಗೆ ಹೋರಾಟಗಾರರ ಶಕ್ತಿಯನ್ನು ಕುಂದಿಸಬೇಕು ಎನ್ನುವಂಥ ಹುನ್ನಾರ ಮಾಡ್ತಾ ಇದೆ ಇಲಾಖೆ ಅಂತೇಳಿ ಪೊಲೀಸ್ ಇಲಾಖೆಯ ವಿರುದ್ಧವೇ ಕಿಡಿಕಾರಿದ್ರು ಸೌಜನ್ಯ ಪರ ಹೋರಾಟಗಾರರು. ಆದರೆ ಯಾವಾಗ ಧರ್ಮಸ್ಥಳದ ಪರ ಹೋರಾಟಗಳು ತೊಡಗ್ತೋ, ಯಾವಾಗ ಹೆಣಹೂತ ಪ್ರಕರಣ ಅತ್ಯಂತ ವೇಗವಾಗಿ ಮುನ್ನೆಲೆಗೆ ಬಂತೋ, ಅದಾದ ನಂತರ ಗಡೀಪಾರು ಪಟ್ಟಿಯನ್ನು ಸುಮ್ಮನೆ ಇಟ್ಕೊಂಡ್ರೆ ಪ್ರಯೋಜನ ಇಲ್ಲ, ಅದನ್ನು ಪ್ರಾಯೋಗಿಕವಾಗಿ ತಂದು ಇವ್ರನ್ನೆಲ್ಲ ಸ್ವಲ್ಪ ಜಿಲ್ಲೆಯಿಂದ ಹೊರಗಿಟ್ಟರೆ ಮಾತ್ರ ಇಲ್ಲಿ ಶಾಂತಿ ಲಭಿಸಬಹುದು ಅನ್ನುವಂತಹ ಕಾರಣವನ್ನು ಮುಂದಿಟ್ಟುಕೊಂಡಿದ್ದಾರೆ. ಈಗ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಗಡೀಪಾರು ಅನಿವಾರ್ಯ. ತಿಮರೋಡಿಗೆ ಗಡೀಪಾರು ಕಂಟಕ ಎದುರಾಗಿದೆ.
ಸೊ ಜಿಲ್ಲೆಗೆ ಶಾಂತಿ ಸಿಗಬೇಕು ಅಂತ ಹೇಳಿದ್ರೆ ಗಡೀಪಾರು ಆಗಬೇಕು. ತಿಮರೋಡಿ ಸೇರಿದಂತೆ 36 ಮಂದಿಗೆ ಗಡೀಪಾರು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ತಿಮರೋಡಿಗೆ ಖಾಕಿ ನೋಟಿಸನ್ನು ಕೊಟ್ಟಿರುವಂತಹದ್ದು. ಸೊ ತಿಮರೋಡಿ ಗಡೀಪಾರು ಆಗ್ತಾರಾ? ಈ ಹಿಂದಿನಿಂದಲೂ ಕೂಡ ಸಾಕಷ್ಟು ವಿರೋಧತೆಗಳು ಕೂಡ ಇತ್ತು ಗಡೀಪಾರು ವಿಚಾರವಾಗಿ. ಸೊ ಮತ್ತೀಗೇನಾದರೂ ಗಡೀಪಾರು ಆಗಲೇಬೇಕು ಅಂತ ಹೇಳಿ ಏನಾದರೂ ಖಾಕಿ ನಿರ್ಧಾರ ಮಾಡಿದ್ರೆ ನಿಜಕ್ಕೂ ಕೂಡ ಧರ್ಮಸ್ಥಳದಲ್ಲಿ ಮತ್ತೊಂದು ಹೋರಾಟ, ಮತ್ತೊಂದು ಪ್ರತಿಭಟನೆಗೆ ಸಾಕ್ಷಿಯಾಗುತ್ತಾ ಧರ್ಮಸ್ಥಳ ಎನ್ನುವಂತಹದ್ದೇ ವಿಚಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.